ವೀಕ್ಷಕರೇ, ಮಹಾಭಾರತ ವ್ಯಾಸ ಭಾರತಕ್ಕೆ ನಿಷ್ಠವಾದ ಅಭಿನವ ಭಾರತ 5 ವರ್ಷಗಳೇ ತೆಗೆದುಕೊಂಡಿದ್ದೇನೆ. ಅತ್ಯಂತ ನಿಷ್ಠವಾಗಿ ಯುಗಾಂತರ ಸಾವಿಲ್ಲದ ಸತ್ಯಗಳನ್ನು ತಿಳಿಸುವ ಅಭಿನವ ಭಾರತ. ಅಭಿನವ ಕನ್ನಡ ಡಿಕ್ಷನರಿ ತೆಗೆದು ನೋಡಿ. ಅಭಿನವ ಅಂದರೆ ಎಂದೆಂದು ನೂತನ ಅಂತ. ವಾಚನ ಮುಂದುವರಿಸ್ತಾ ಇದ್ದೇನೆ. ಕಾಡಿನಲ್ಲಿ ದ್ರೌಪದಿಯೊಂದಿಗೆ ಯುಧಿಷ್ಠಿರನು, ಭೀಮ, ನಕುಲ, ಸಹದೇವರು, ಅರ್ಜುನನು ಇಂದ್ರಕೀಲ ಪರ್ವತಕ್ಕೆ ಹೋದವನು ಬರಲಿಲ್ಲವಲ್ಲ. ಈಶ್ವರಾನುಗ್ರಹದಿಂದ ಅವನಿಗೆ ದಿವ್ಯಾಸ್ತ್ರಗಳು ದೊರೆತು ಸುರಕ್ಷಿತವಾಗಿ ಬರಲೆಂದೇ ಹಂಬಲಿಸುತ್ತಾ ಇರಲು 5 ವರ್ಷಗಳೇ ಕಳೆದು ಹೋಗಿವೆ. ಮುಂದೊಂದು ದಿನ ಅರ್ಜುನನು ದಿವ್ಯಾಸ್ತ್ರಗಳೊಂದಿಗೆ ಗಂಧಮಾನ ಪರ್ವತದ ಹತ್ತಿರ ಇಂದ್ರನ ರಥದಿಂದ ಇಳಿದಾಗ ಪಾಂಡವರು ಸಂಭ್ರಮಿಸಿದ್ದಾರೆ. ಕೆಲವು ದಿನಗಳ ಬಳಿಕ ಗಂಧಮಾನ ಪರ್ವತದಿಂದ ದ್ವೈತವನಕ್ಕೆ ಬಂದಿದ್ದಾರೆ. ಒಂದು ದಿನ ಋಷಿಗಳು ಅರಣಿಯನ್ನು ಅಗ್ನಿಹೋತ್ರಕ್ಕೆ ಬಳಸುವ ಅಗ್ಗಿಷ್ಟಿಕೆ ಹತ್ತಿರದ ಮರವೊಂದಕ್ಕೆ ನೇತು ಹಾಕಿರಲು, ಆಗ ಜಿಂಕೆಯೊಂದು ಆ ಮರಕ್ಕೆ ಮೈಯುಜ್ಜುತ್ತಾ ಅದನ್ನು ಕೊಂಬಿಗೆ ಸಿಕ್ಕಿಸಿಕೊಂಡು ಓಡಿ ಹೋಯಿತು. ಋಷಿಗಳು ಜಿಂಕೆಯನ್ನು ಹಿಡಿದು ಅರಣಿ ತಂದುಕೊಡಲು ಪಾಂಡವರನ್ನು ಕೇಳಿದ್ದಾರೆ. ಪಾಂಡವರು ಜಿಂಕೆಯ ಬೆನ್ನಟ್ಟಿ ಹೋಗಿ ಅರಣಿಯನ್ನು ತಂದು ಋಷಿಗಳಿಗೆ ಒಪ್ಪಿಸಿದವರೇ. ಮರವೊಂದರ ಕೆಳಗೆ ವಿಶ್ರಾಂತಿಗಾಗಿ ಕುಳಿತು ಕುಡಿಯಲು ನೀರು ಎಲ್ಲಿ ಸಿಗುತ್ತದೆ ಎಂದು ಯೋಚಿಸುತ್ತಾ ಇರಲು, ನಕುಲನು ಆ ಮರವನ್ನು ಹತ್ತಿ ಅನತಿ ದೂರಕ್ಕೆ ನೋಡಲು ಒಂದು ಸರೋವರ ಕಾಣಿಸಿದೆ. ಅಲ್ಲಿಗೆ ಹೋಗಿ ನೀರನ್ನು ಬೊಗಸೆಯಲ್ಲೆತ್ತಿ ಕುಡಿಯಬೇಕು. ಅಷ್ಟರಲ್ಲೇ ಅಶರೀರವಾಣಿಯೊಂದು ಕೇಳಿಬಂದಿದೆ. ಆರ್ಯ, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿದರೆ ನೀನು ಸಾಯುವೆ ಎನ್ನಬೇಕೆ? ಆ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದ ನಕುಲನು ನೀರು ಕುಡಿದು ದಡಕ್ಕೆ ಬರುತ್ತಿದ್ದಂತೆಯೇ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಆಮೇಲೆ ನಕುಲನನ್ನು ಹುಡುಕಲು ಬಂದ ಭೀಮಸೇನನು, ನಂತರ ಬಂದ ಅರ್ಜುನ, ಸಹದೇವರು ಸರೋವರಕ್ಕಿಳಿದು ಅಶರೀರವಾಣಿಯನ್ನು ನಿರ್ಲಕ್ಷಿಸಿ ನೀರು ಕುಡಿದು ದಡಕ್ಕೆ ಬರುತ್ತಿದ್ದಂತೆಯೇ ಸತ್ತಿದ್ದಾರೆ. ಕಡೆಗೆ ಧರ್ಮರಾಜನು ತಮ್ಮಂದಿರನ್ನು ಹುಡುಕುತ್ತಾ ಸರೋವರದ ಬಳಿ ಬಂದು ನೋಡುತ್ತಾನೆ. ತಮ್ಮಂದಿರೆಲ್ಲರೂ
ಸರೋವರದ ದಡದಲ್ಲಿ ಬಿದ್ದು ಸತ್ತಿದ್ದಾರೆ. ಇವರೆಲ್ಲರೂ ಈ ಸರೋವರದ ನೀರು ಕುಡಿದೇ ಸತ್ತಿರಬೇಕು. ನಾನಿನ್ನೇ ಏಕೆ ಬದುಕಲಿ? ಪಾಂಚಾಲಿಯು ನಮ್ಮನ್ನು ಹುಡುಕಲು ಬರುತ್ತಾಳೆ. ಇದೇ ನೀರು ಕುಡಿದು ಪ್ರಾಣ ಬಿಡುವಳಷ್ಟೇ ಎಂದು ಜೀವಜಿಗುಪ್ಸೆಯಿಂದ ಇಲ್ಲಿ ಪಾಂಡವರ ಕಥೆಯು ಮುಗಿಯುತ್ತದೆಂದೇ ಹತಾಶಭಾವದಿಂದ ಧರ್ಮರಾಜನು ಇನ್ನೇನು ಸರೋವರಕ್ಕೆ ಇಳಿದು ನೀರು ಕುಡಿಯಲಿದ್ದಾಗ ಅಶರೀರವಾಣಿಯು, ನಿಲ್ಲು ಧರ್ಮರಾಜ, ನಿನ್ನ ತಮ್ಮಂದಿರು ನನ್ನ ಮಾತಿಗೆ ಉತ್ತರಿಸದೆ ನೀರು ಕುಡಿದು ಪ್ರಾಣ ಬಿಟ್ಟರು. ಸಮಸ್ತ ಜನರೆಲ್ಲ ನೀನು ಧರ್ಮ ಸೂಕ್ಷ್ಮಗಳನ್ನು ತಿಳಿದವನೆಂದೇ ಹೊಗಳುತ್ತಾರೆ. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸು, ನಂತರ ನೀರು ಕುಡಿಯುವಂತೆ. ಯಕ್ಷನೆಂದಾಗ ಕಣ್ಣಿಗೆ ಕಾಣಿಸದೆ ಎಚ್ಚರಿಸುವ ನೀನು ಯಾರು? ನನ್ನ ತಮ್ಮಂದಿರೆಲ್ಲ ಕ್ಷಾತ್ರ ತೇಜಸ್ವಿಗಳು, ನನ್ನಂತೆಯೇ ಧರ್ಮನಿರತರು. ಅವರಿಗೂ ನೀರು ಕುಡಿಯಲು ಬಿಡದೆ ಎಚ್ಚರಿಸಿವೆ. ಓ ಮಹಾನುಭಾವ, ನೀನು ಯಾರು? ಧರ್ಮರಾಜ ಕೇಳಿದ್ದಾನೆ. ನಾನು ಒಬ್ಬ ಯಕ್ಷನೆಂದೇ ತಿಳಿದುಕೋ ಎಂದು ಮುಗಿಲತ್ತರ ವಿಲಕ್ಷಣ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ಈ ಸರೋವರ ನನ್ನ ವಶದಲ್ಲಿದೆ. ನಿನ್ನ ತಮ್ಮಂದಿರು ಸರೋವರಕ್ಕೆ ಇಳಿಯುವ ಮುನ್ನ ನಾನ್ಯಾರೆಂದು ಕೇಳದೆ ನೀರು ಕುಡಿದು ಪ್ರಾಣ ಬಿಟ್ಟಿದ್ದಾರೆ. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಲು ನೀನು ಸಮರ್ಥನೆಂದೇ ಕೇಳುವೆನು, ಹೇಳು ಎಂದು ಯಕ್ಷನನ್ನೇ ಆಗಸದ ತಲೆ ಎತ್ತಿ ನಿಟ್ಟಿಸಿ ಧರ್ಮರಾಜನು ತಾಳ್ಮೆಗೆಡದೆ, ಅದೇನು ನಿನ್ನ ಪ್ರಶ್ನೆಗಳು? ನನಗೆ ತಿಳಿದಂತೆ ಉತ್ತರಿಸುವೆನು, ಕೇಳು ಎಂದಿದ್ದಾನೆ. ಯಕ್ಷ, ಬ್ರಹ್ಮಾಂಡದಲ್ಲಿ ಸ್ಥಿರ ಯಾವುದು, ಚರ ಯಾವುದು, ಭೂಮಿಗೆ ಬೆಳಕು ಬರುವುದು, ಕತ್ತಲೆಯಾಗುವುದು ಹೇಗೆ, ಋತುಮಾನಗಳು ಆಗುವುದು ಯಾವುದರಿಂದ ಎಂದು ಕೇಳಿದ್ದಾನೆ ಯಕ್ಷ. ಧರ್ಮರಾಜ ಹೇಳುತ್ತಾನೆ, ಬ್ರಹ್ಮಾಂಡದಲ್ಲಿ ಸೂರ್ಯನು ಸ್ಥಿರ, ಅವನ ಸುತ್ತ ಪರಿಭ್ರಮಣೆಯಲ್ಲಿ ಇರುವ ಗ್ರಹಗಳು ಚರ. ತನ್ನ ಅಕ್ಷದ ಮೇಲೆ ತಿರುಗುವ ಭೂಮಿಯು ಒಂದು ಪಾರ್ಶ್ವಕ್ಕೆ ಸೂರ್ಯನ ಬೆಳಕು ಬೀಳುವುದರಿಂದ ಹಗಲು, ಆಗ ಇನ್ನೊಂದು ಪಾರ್ಶ್ವದಲ್ಲಿ ರಾತ್ರಿ. ಭೂಮಿ ಸೂರ್ಯನಿಗೆ ವರ್ಷಕ್ಕೊಂದು ಸುತ್ತು ಬರುವುದರಿಂದ ಋತುಮಾನಗಳಾಗುತ್ತವೆ. ಯಕ್ಷ, ಸತ್ಯ ಯಾವುದು, ಮಿಥ್ಯ ಯಾವುದು, ದೇವರು ಇದ್ದಾನೆಯೇ? ಧರ್ಮರಾಜ, ಮನುಷ್ಯನಿಗೆ ತನ್ನ ಜೀವಾತ್ಮನಲ್ಲೇ ಕಾಣುವ ತಪ್ಪು ಒಪ್ಪುಗಳ ಅನೀತಿಯೇ ಮಿಥ್ಯೆ.
ಮನುಷ್ಯನಿಗೆ ತನ್ನ ಜೀವಾತ್ಮನಲ್ಲೇ ಕಾಣುವ ತಪ್ಪು ಒಪ್ಪುಗಳ ಅನೀತಿಯೇ ಮಿಥ್ಯೆ, ನೀತಿಯೇ ಸತ್ಯ. ಅದರಿಂದ ದೈವಾನುಭವ, ದೇವರಿದ್ದಾನೆ ಎಂಬ ನಂಬಿಕೆ. ಧರ್ಮರಾಜ ಉತ್ತರಿಸಿದ್ದಾನೆ. ಯಕ್ಷ ಕೇಳುತ್ತಾನೆ, ಮನುಷ್ಯನು ತನ್ನ ಜೀವನ ಪ್ರಪಂಚದಲ್ಲಿ ಅವನು ಸುಳ್ಳನ್ನು ನಂಬುವಷ್ಟು ಸತ್ಯವನ್ನು ನಂಬುವುದಿಲ್ಲವಲ್ಲ? ಸತ್ಯವಂತರಾದರೆ ಬದುಕುವುದು ಕಷ್ಟವೇ? ಯಕ್ಷ, ಸುಳ್ಳನ್ನು ನಂಬಿ ಸುಳ್ಳು ಹೇಳಿ ಪಾತಕವ ಹೊರೆಗಳಿಸುವವನಿಗೆ ಕ್ಷಣಿಕ ಸುಖವಷ್ಟೇ. ಸತ್ಯವಂತನು ಬಡವನಾದರೂ ಇದ್ದುದರಲ್ಲೇ ಸುಖ ಸಂತೋಷ ಕಾಣಬಲ್ಲನು. ಯಕ್ಷ, ಕರ್ಮ ಎಂದರೇನು? ಧರ್ಮ ಎಂದರೇನು? ಸೌರವ್ಯೂಹದ ಅಸ್ತಿತ್ವಕ್ಕೆ ಕಾರಣವೇನು? ಕರ್ಮ ಎಂದರೇನು? ಧರ್ಮ ಎಂದರೇನು? ಸೌರವ್ಯೂಹದ ಅಸ್ತಿತ್ವಕ್ಕೆ ಕಾರಣವೇನು? ಧರ್ಮರಾಜ ಹೇಳ್ತಾನೆ, ಮನುಷ್ಯನು ತನ್ನ ತ್ರಿಗುಣಗಳಲ್ಲಿ ಪ್ರಧಾನ ಸತ್ವಗುಣ ಸನ್ಮಾರ್ಗದಲ್ಲಿ ನಡೆದುಕೊಳ್ಳುವ ನಡೆ ನುಡಿ ನೀತಿಯೇ ಕರ್ಮ. ತನ್ನಂತೆ ಇತರರು ಬದುಕಲೆಂಬ ರೀತಿಯೇ ಧರ್ಮ. ಸೌರವ್ಯೂಹದ ಅಸ್ತಿತ್ವಕ್ಕೆ ಧನಜೀವನ ಪ್ರಪಂಚದಲ್ಲೂ ಇರುವ ಧರ್ಮವೇ ಕಾರಣ. ಸೌರವ್ಯೂಹದ ಅಸ್ತಿತ್ವಕ್ಕೆ ಧನಜೀವನ ಪ್ರಪಂಚದಲ್ಲೂ ಇರುವ ಧರ್ಮವೇ ಕಾರಣ. ಯಕ್ಷ, ಹಣವಿದ್ದರೆ ಸುಖ ಭೋಗಗಳೆಲ್ಲ ವ್ಯಕ್ತಿತ್ವ ಪಾವಿತ್ರತೆಗೆ ಧರ್ಮ ಕರ್ಮ ಇವೇನಿಲ್ಲ ಎನ್ನುವವರೇ ಎಲ್ಲ ಕಾಲಕ್ಕೂ ಹೆಚ್ಚಿರುತ್ತಾರಲ್ಲ. ಯಶಸ್ಸು ಬರುವುದು ಹೇಗೆ? ಹಣವಿದ್ದರೆ ಸುಖ ಭೋಗಗಳು, ವ್ಯಕ್ತಿತ್ವ ಪಾವಿತ್ರತೆಗೆ ಧರ್ಮ ಕರ್ಮ ಇವೆಲ್ಲ ಏನಿಲ್ಲ, ಧರ್ಮ ಕರ್ಮ ಏನಿಲ್ಲ ಎನ್ನುವವರೇ ಎಲ್ಲ ಕಾಲಕ್ಕೂ ಹೆಚ್ಚಿರುತ್ತಾರಲ್ಲ. ಯಶಸ್ಸು ಬರುವುದು ಹೇಗೆ? ಧರ್ಮರಾಜ, ಹೌದು, ಎಲ್ಲ ಕಾಲಕ್ಕೂ ಕೆಟ್ಟದ್ದೇ ಹೆಚ್ಚೆಂದು ಕಾಣುವುದರಿಂದಲೇ ಒಳ್ಳೆಯದಕ್ಕೆ ಬಹಳ ಬೆಲೆ, ನೈತಿಕತೆಗೂ ಒಂದು ನೆಲೆ. ಮನುಷ್ಯನು ತನ್ನ ತ್ರಿಗುಣಗಳಲ್ಲಿ ಪ್ರಧಾನ ಸತ್ವಗುಣದಿಂದಲೇ ತನ್ನೊಳಗಿನ ಹೊರಗಿನ ಕೆಡುಕುಗಳನ್ನೆಲ್ಲ ನಿಗ್ರಹಿಸಿ ಬಾಳಿ ಬದುಕುವುದರಿಂದಲೇ ಬುದ್ಧಿವಂತನಾಗುತ್ತಾನೆ, ಯಶಸ್ಸು ಕಾಣುತ್ತಾನೆ. ಯಕ್ಷ, ದೈವಜ್ಞಾನ ನಂಬದವರು ವಿಶೇಷ ಜ್ಞಾನವು ವಿಜ್ಞಾನವಷ್ಟೇ ಎನ್ನುವರಲ್ಲ. ಧರ್ಮರಾಜ ಹೇಳ್ತಾನೆ, ತತ್ವಜ್ಞಾನದಲ್ಲಿ ಧಾರ್ಮಿಕತೆ, ಮಾನವೀಯತೆಯಲ್ಲಿ ದೈವಿಕತೆ. ತತ್ವಜ್ಞಾನದಲ್ಲಿ ಧಾರ್ಮಿಕತೆ, ಮಾನವೀಯತೆಯಲ್ಲಿ ದೈವಿಕತೆ ಕಾಣದಾದರೆ ಭೂಮಿಯ ಪರಿಭ್ರಮಣೆ ಏರುಪೇರಾಗಿ ಸೂರ್ಯನ ತಾಪಮಾನ ಹೆಚ್ಚುತ್ತಾ ಪ್ರಪಂಚವೇ ಧಗಧಗಿಸುತ್ತದೆ.
ಜೀವ ಸಂಕುಲದ ಉಳಿವು ದುರ್ಬಲವಾಗುತ್ತದೆ. ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತದೆ. ಯಕ್ಷ ಮನುಷ್ಯನು ನೀಚ ಸ್ವಾರ್ಥಿಯಾಗಿ ನಾಶ ಹೊಂದುವುದು ಯಾವುದರಿಂದ? ತನ್ನ ತ್ರಿಗುಣಗಳಿಗೆ ಮೂಲ ಅಹಂಕಾರವನ್ನು ಸತ್ವಗುಣದಿಂದ ನಿಗ್ರಹಿಸಿ ಆತ್ಮನಿರ್ಭರತೆಯಲ್ಲಿ ವಿವೇಕಿಯಾಗಿ ತತ್ಕ್ಷಣ ಎಚ್ಚೆತ್ತುಕೊಳ್ಳದಿದ್ದರೆ ಅವನೊಳಗಿನ ರಾಜಸಿನ ಕಡು ಸ್ವಾರ್ಥದ ರೋಷಾವೇಶ ದುರಹಂಕಾರವಾಗಿ ತಮಸ್ಸಿನ ನೀಚ ಸ್ವಾರ್ಥಕ್ಕಿಳಿದು ನಾಶವಾಗುತ್ತಾನೆ. ಸದಾ ಸತ್ವಬಲದಲ್ಲೇ ಕಾಲಕ್ರಮೇಣ ಯಶಸ್ಸಿನೊಂದಿಗೆ ಆಯಸ್ಸು ಶ್ರೇಯಸ್ಸು ಇರುತ್ತದೆ. ಯಕ್ಷ ಧನಾರ್ಜನೆಯಲ್ಲಿ ಸುಖವಿಲ್ಲವೇ? ಅವನ ಜೀವಕ್ಕೆ ಅತ್ಯುತ್ತಮವಾದದ್ದು ಯಾವುದು? ವಿದ್ಯಾವಂತನಿಗೂ ಅನಕ್ಷರಸ್ಥನಿಗೂ ಶತ್ರು ಯಾವುದು? ಸನ್ಮಾರ್ಗದ ಧನಾರ್ಜನೆಯಲ್ಲೇ ಜೀವಕ್ಕೆ ಸುಖ ಶಾಂತಿ ಕಾಣುವ ಅನಕ್ಷರಸ್ಥನು ಬುದ್ಧಿವಂತನೇ. ಅನಕ್ಷರಸ್ಥನಿಗೂ ವಿದ್ಯಾವಂತನಿಗೂ ಅಹಂಕಾರವೇ ಶತ್ರು. ಯಕ್ಷ ಗಾಳಿಗಿಂತಲೂ ವೇಗವಾದದ್ದು ಯಾವುದು? ಅದನ್ನು ತಡೆದು ನಿಲ್ಲಿಸುವ ಶಕ್ತಿ ಮನುಷ್ಯನಿಗೆ ಇದೆಯೇ? ಯಾವುದರಿಂದ ಮನುಷ್ಯನು ನಾಶವಾಗುತ್ತಾನೆ? ಧರ್ಮರಾಜ ಗಾಳಿಗಿಂತ ವೇಗವಾದದ್ದು ಮನಸ್ಸು. ಅದನ್ನು ತಡೆದು ನಿಲ್ಲಿಸುವ ಶಕ್ತಿ ಸಂಯಮದಲ್ಲಿದೆ. ತಾಳಿದವ ಬಾಳುವನು. ಧ್ಯಾನ ಯೋಗದ ಸಾಧನೆಯಲ್ಲಿ ಸಂಯಮ ಸಿದ್ಧಿಸುತ್ತದೆ. ಮುದದಿ ಬಿಡುವ ಕೊನೆಯುಸಿರಲಿ ಕೊಂಡೊಯ್ಯುವ ಆತ್ಮೋನ್ನತಿ ಇದೆ. ಧ್ಯಾನ ಯೋಗದ ಸಾಧನೆಯಲ್ಲಿ ಸಂಯಮ ಸಿದ್ಧಿಸುತ್ತದೆ. ಮುದದಿ ಬಿಡುವ ಕೊನೆಯುಸಿರಲಿ ಕೊಂಡೊಯ್ಯುವ ಆತ್ಮೋನ್ನತಿ ಇದೆ. ಯಕ್ಷ ಆತ್ಮ ಎಂಬುದಿಲ್ಲ, ಕೊನೆಯುಸಿರು ಬಿಡುವುದಷ್ಟೇ, ಕೊಂಡೊಯ್ಯುವುದೇನೂ ಇಲ್ಲ. ಏನೂ ಇಲ್ಲ. ವಿವಾಹವಾಗಿ ಮಕ್ಕಳನ್ನು ಸಾಕುವ ಹೊಣೆ ಏಕೆ? ವಿವಾಹ ಒಂದು ನಿರ್ಬಂಧ ಎನ್ನುವರಲ್ಲ. ಧರ್ಮರಾಜ ಹೇಳ್ತಾನೆ, ಗಂಡಾಗಲಿ ಹೆಣ್ಣಾಗಲಿ, ಗಂಡಾಗಲಿ ಹೆಣ್ಣಾಗಲಿ, ಕುಡಿತ, ಜೂಜು, ಲೈಂಗಿಕ ದುಶ್ಚಟಗಳಿಗೆ ಬಿದ್ದಂಥವರಿಗೆ ಯಾವ ನಿರ್ಬಂಧವೂ ಬೇಕಿಲ್ಲ. ಜನ್ಮ ಕೊಟ್ಟ ತಂದೆ ತಾಯಿ ಋಣ, ಮೊದಲ ಉಸಿರು ಕೊಟ್ಟ ಭೂಮಿ ಋಣ ತೀರಿಸುವ ಯೋಗವೂ ಅರ್ಥವಾಗುವುದಿಲ್ಲ. ವಿವಾಹವಾಗಿ ಹೆಂಡತಿ ಮಕ್ಕಳೊಂದಿಗೆ ಸಂಸಾರ ಸುಖವೇನೆಂಬುದನ್ನು ಅನುಭವಿಸಿಯೇ ತಿಳಿಯಬೇಕು. ಯಕ್ಷ ಸಂಸ್ಕಾರವಂತರಾದ ತಂದೆ ತಾಯಿಯರ ಗುಣ ಸ್ವಭಾವಗಳು ಹೇಗಿರುತ್ತವೆ? ಧರ್ಮರಾಜ ಸಂಸ್ಕಾರವಂತ ತಾಯಿ ತಂದೆಯರಿಗೆ ದೈವ ನಂಬಿಕೆ, ಧರ್ಮಶ್ರದ್ಧೆಯಲ್ಲಿ
ಏನೆಲ್ಲ ಕಷ್ಟ ಸುಖಗಳನ್ನು ಎದುರಿಸಿ ಬಾಳುವ ಆತ್ಮಸ್ಥೈರ್ಯವಿರುತ್ತದೆ. ಮಕ್ಕಳ ಮಮತೆಯ ತಾಯಿ ಹೃದಯ ವಿಶ್ವದಷ್ಟು ವಿಶಾಲ. ಮಕ್ಕಳ ಮಮತೆಯ ತಾಯಿ ಹೃದಯ ವಿಶ್ವದಷ್ಟು ವಿಶಾಲ. ತಂದೆಯ ಪ್ರೇಮ ಜ್ಞಾನ ಅಂತರಿಕ್ಷದಷ್ಟು ಎತ್ತರ. ಯಕ್ಷ ತಾಯಿ ದೇವರು ಎನ್ನುವರೇಕೆ? ತಂದೆ ಮೊದಲ ಗುರು ಏಕೆ? ಧರ್ಮರಾಜ ತಾಯಿ ಸತ್ಯನಿಷ್ಠೆಯಲ್ಲಿ ಸುಶೀಲೆಯಾಗಿ ಮಾದರಿಯಾಗಿ ಇದ್ದರೆ ಆಕೆ ದೇವರು. ತನ್ನ ರೀತಿ ನೀತಿ ಬೋಧನೆಗಳಿಂದ ತಂದೆ ಮೊದಲ ಗುರು ಆಗುವನು. ಧರ್ಮರಾಜನು ಕೇಳುತ್ತಾನೆ, ಮನುಷ್ಯರಲ್ಲಿ ಧರ್ಮ ಕರ್ಮದ ಅಂಜಿಕೆ ಇಲ್ಲವಾಗುವುದೇಕೆ? ಮನುಷ್ಯರಿಗೆ ಧರ್ಮ ಕರ್ಮದ ಅಂಜಿಕೆ ಇಲ್ಲವಾಗುವುದು ಅಸೂಯೆ, ಧನಕಾಮನೆಗಳ ರಜಸ್ಸಿನ ದುರಾಸೆಯಿಂದ, ತಮಂದದ ನೀಚ ಸ್ವಾರ್ಥ ಅಧಿಕಾರ ಮದದಿಂದ. ಅವನು ಭೀಕರ ಯುದ್ಧಕ್ಕೂ ಕಾರಣನಾಗಿ ತಾನು ನಾಶ ಹೊಂದುವುದಲ್ಲದೆ ದೇಶದ ಜನರು ಸಾವು ನೋವುಗಳಿಗೆ ಕಾರಣನಾಗುವನು. ತಾನೂ ನಾಶ ಹೊಂದುವುದಲ್ಲದೆ ದೇಶದ ಜನರ ಸಾವು ನೋವುಗಳಿಗೆ ಕಾರಣನಾಗುವನು ಎಂದ ಯಕ್ಷನು ತಾನು ಯಮಧರ್ಮನೆಂದು ನೈಜ ರೂಪ ಧರಿಸಿ, ನಿನ್ನ ತಮ್ಮಂದಿರಲ್ಲಿ ಯಾರನ್ನು ಮೊದಲು ಬದುಕಿಸಲಿ ಕೇಳಿದ್ದಾನೆ. ನಕುಲನನ್ನು ಬದುಕಿಸು ಧರ್ಮರಾಜನೆಂದಾಗ, ನಕುಲನಿಗಿಂತಲೂ ಶೂರ ಸಾಹಸಿಗಳಾದ ಭೀಮಾರ್ಜುನರೆನ್ನದೆ ಈ ದುರ್ಧರ ಪ್ರಸಂಗದಲ್ಲೂ ನಿನ್ನ ನಿಸ್ವಾರ್ಥ ಪರತೆಯನ್ನು ಮೆಚ್ಚಲೇಬೇಕು. ಅರ್ಥಗರ್ಭಿತ ನಗೆ ಬೀರಿ, ಇದೋ ನಿನ್ನ ತಮ್ಮಂದಿರ ಎಲ್ಲರನ್ನೂ ಬದುಕಿಸುವೆನು. ಯಮಧರ್ಮನು ಹೇಳಿದಾಗ ಧರ್ಮರಾಜನ ತಮ್ಮಂದಿರೆಲ್ಲರೂ ನಿದ್ರೆಯಿಂದ ಎಚ್ಚೆತ್ತವರಂತೆ ಎದ್ದು ಕುಳಿತಿದ್ದಾರೆ. ಯಮನು, ಧರ್ಮರಾಜ, ನಿನಗೇನು ಬೇಕು ಕೇಳು, ಕೊಡುವೆ ಎಂದನು. ನಮ್ಮ 12 ವರ್ಷದ ವನವಾಸವು ಮುಗಿಯಲಿದೆ. ಮುಂದೊಂದು ವರ್ಷದ ಅಜ್ಞಾತವಾಸದಲ್ಲಿ ನಾವು ಯಾವ ವೇಷದಲ್ಲಿದ್ದರೂ ಯಾರೂ ಗುರುತಿಸಬಾರದು. ಓಹ್, ನಿಮ್ಮ ಧರ್ಮವೇ ನೀವು ಯಾವ ವೇಷದಲ್ಲಿದ್ದರೂ ನಿಮ್ಮನ್ನು ಕೈ ಹಿಡಿದು ರಕ್ಷಿಸುತ್ತದೆ. ಇನ್ನೊಂದು ವರವನ್ನು ಕೇಳು. ಯಮಧರ್ಮನೆಂದಾಗ ನಾವು ಮನುಷ್ಯರು ಮಾಡಿದ ತಪ್ಪನ್ನು ಮತ್ತೆ ಮಾಡದಂತೆ ಎಚ್ಚರಿಸಿ ಅನುಗ್ರಹಿಸು. ಪೂರ್ವ ಕರ್ಮಗಳನ್ನು ಮೀರಿ ನಮ್ಮ ಜೀವಧರ್ಮವೇ ನಮ್ಮ ಕೈ ಹಿಡಿದು ಸರಿದಾರಿಯಲ್ಲಿ ನಡೆಸುವಂತೆ ಕೃಪಾಕರಿಸು ಯಮಧರ್ಮರಾಜ ಎಂದು ಧರ್ಮರಾಜನು ಆರ್ತ ಸ್ವರದಲ್ಲಿ ಕೇಳಿದಾಗ ಮಂದಸ್ಮಿತನಾದ ಯಮನು ತಥಾಸ್ತು ಎಂದು ಅಂತರ್ಧಾನನಾಗಿದ್ದಾನೆ.